ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನು ಹಾಸನ ಜಿಲ್ಲೆ, ಹಾಸನ ತಾಲೂಕು ಸೀಗೆಗುಡ್ಡ ಅಂತ ಒಂದು ಪ್ರದೇಶ ಇದೆ. ಇಲ್ಲಿ ಇದೀನಿ ನಾನು. ಇಲ್ಲೊಂದು ದೇವಸ್ಥಾನ ಇದೆ, ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಇದನ್ನು ನಾನು ಮುಂದೆ ತೋರಿಸ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಇದೇ ದೇವರು ನೋಡಿ. ಈಶ್ವರ ಲಿಂಗದ ಮೇಲೆ ಎನಿ ಟೈಮ್ ನೀರು ಬರ್ತಾ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಮಳೆ ಮಲ್ಲೇಶ್ವರ ಸ್ವಾಮಿ ಗುಡಿ ಇದು ನೋಡಿ. ಎದುರುಗಡೆ ಈಶ್ವರನ ಪ್ರತಿಮೆ ಇದೆ, ತುಂಬ ದೊಡ್ಡದಾಗಿದೆ. ಬಟ್ ಇದು ಮೋಡಿಫೈ ಪ್ರತಿಮೆ, ಇದು ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಜನ ಇದ್ದಾರೆ. ಹಾಯ್, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ಹೇಳ್ತೀರಾ? ನಿಮ್ಗೆ ಗೊತ್ತಿರೋ ಅಷ್ಟು ಹೇಳಿ ಅಷ್ಟೇ. ಇದು ತುಂಬಾ ಉಣ್ಮೆ ವಿಶೇಷ. ಇದು ಇದಕ್ಕೆ ಉಣ್ಮೆ ದಿನ ಇದಕ್ಕೆ ಸುತ್ತಲೂ ಮುತ್ತಲು ಎಲ್ಲ ಹಳ್ಳಿಯರು ಬಂದು ಶಕ್ತಿಯುತ ದೇವರು. ತುಂಬಾ ಜನ ಗೊತ್ತಿರಲಿಲ್ಲ ಇದು. ಅದು ಇವಾಗ ಈಗ ಒಂದು 4 ಇಯರ್ಸ್ ಇಂದ ಗೊತ್ತಾಗಿದೆ ಎಲ್ಲರಿಗೂ. ಉಣ್ಮೆ ದಿನ ವಿಶೇಷವಾಗಿ ಪೂಜೆ ನಡೆಯುತ್ತೆ ಇದಕ್ಕೆ. ತುಂಬಾ ಶಕ್ತಿಯುತ ದೇವರು. ಎಲ್ಲರೂ ಬನ್ನಿ, ಒಂದು ಸರಿ ದೇವ್ರನ್ನ ದರ್ಶನ ಮಾಡಿ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಹಾಸನ ಜನತೆಗೆ, ಇಡೀ ಕರ್ನಾಟಕ ಜನತೆಗೆ ಮನೆಗೌಡರಲ್ಲಿ ಇವರೊಬ್ರು ಒಂದು ಹಳೆ ಎಲ್ಲರೂ ಬನ್ನಿ. ಸಾವಿರಾರು ವರ್ಷದ ಇತಿಹಾಸ ಇದೆ ದೇವಸ್ಥಾನ. ಈಗ 4 ವರ್ಷದಿಂದ, ಸ್ವಲ್ಪ ಜೋರ ಮಾತಾಡಿ. 4 ವರ್ಷದಿಂದ ದೇವಸ್ಥಾನ ಈಗ ಇದು ಇಂಪ್ರೂವ್ ಮಾಡಿರೋದು. ಇದು ಭಯಂಕರ ದೇವಸ್ಥಾನ. ಇದು ತುಂಬಾ ಶಕ್ತಿಯುತ ಸ್ನೇಹಿತರೆ. ನಮ್ಮ ಹಾಸನ ಜಿಲ್ಲೆ ಹೆಂಗಿದೆ? ಸೂಪರ್ ನೋಡಿ. ನಮ್ಮ ಹಾಸನ ಜಿಲ್ಲೆ ನಮ್ಗೆ ಹೆಮ್ಮೆ ಮತ್ತೆ ನಮ್ಮ ಹೆಗ್ಗಳಿಕೆ ನಮ್ಮ ಹಾಸನ ಜಿಲ್ಲೆ ಅಲ್ವಾ? ನಮ್ಮ ದೇಶಕ್ಕೆ ಪ್ರಧಾನಿ ಕೊಟ್ಟ ಊರಲ್ವಾ ಅದು? ಹೌದು, ಖಂಡಿತ ಖಂಡಿತ. ಇಲ್ಲಿ ನೋಡಂತ ಪ್ಲೇಸ್ಗಳು ತುಂಬಾ ಇದೆ. ಹಾಗಾಗಿ ನಾನು ಯೂಟ್ಯೂಬ್ ಅಲ್ಲಿ ಹಾಸನದಲ್ಲಿ ಸ್ವರ್ಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಈ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಸ್ನೇಹಿತರೆ. ಹೌದು. ಮತ್ತೆ ನಾವು ಹಾಸನ ಅಂತ ಹೇಳ್ಕೊಳಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗತ್ತೆ. ಹೌದು ಸರ್, ಖುಷಿ ಆಗುತ್ತೆ. ಹೌದು, ಗಂಧದ ನಾಡು. ಹೌದು ನೋಡಿ ಸ್ನೇಹಿತರೆ, ನಾನು ಈಗ ಪ್ರಧಾನ ಮಂತ್ರಿ, MP, MLA ಕೊಟ್ಟ ಜಿಲ್ಲೆ ನಮ್ಮ ನಾಡು. ಹಾಸನ ಜಿಲ್ಲೆ ಶ್ರೇಷ್ಠವಾದಂತ ನಾಡು. ನಮ್ಮ ಹಾಸನ ಹೆಸರು ಹೇಳೋದಕ್ಕೆ ಖುಷಿ ಆಗುತ್ತೆ. ಹೌದು ಸ್ನೇಹಿತರೆ, ನಾನು ಈಗ ಈಶ್ವರ ಪ್ರತಿಮೆ ಇದೆಯಲ್ಲ, ಅದ್ರ ಹಿಂದ್ಗಡೆ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ನೋಡಿ, ಈಶ್ವರ ಪ್ರತಿಮೆ ಹಿಂದ್ಗಡೆ ಇದ್ದೀನಿ.
ಸ್ನೇಹಿತರೆ, ಇದೇ ತೀರ್ಥ ಈಶ್ವರ ಲಿಂಗದ ಮೇಲೆ ಹರಿಯೋದು ನೋಡಿ. ಬರ್ಲಿ ಬೇಕು ಮನುಷ್ಯ ಬೇಕು ಮನುಷ್ಯ ಏನೋ ಬರ್ಲಿ ಸ್ನೇಹಿತರೆ ನೋಡಿ, ಇಲ್ಲೂ ಸ್ವಲ್ಪ ವ್ಯೂ ಪಾಯಿಂಟ್ ಇದೆ. ಅತಿ ಎತ್ತರದ ಪ್ರದೇಶ ಇದು. ದೇವ್ರ ಬಗ್ಗೆ ಜಾಸ್ತಿ ತೋರಿಸ್ತದೆ. ನಮ್ಮ ಹಾಸನ ಬಂದು ನೋಡಿ, ಹಾಸನಿಗೆ ಬಂದು ಹಾಸನ ಜನತೆ ಇಲ್ಲ, ಅದಕ್ಕೋಸ್ಕರ ನೀವು ವಿಡಿಯೋ ಕರ್ನಾಟಕದಾದ್ಯಂತ ಬಂದು ಈ ದೇವ್ರನ್ನ ನೋಡ್ಲಿ, ಈ ದೇವ್ರ ಶಕ್ತಿ, ಇವ್ರ ಆಶೀರ್ವಾದ ತಗೊಳ್ಳಿ ಎಲ್ಲರೂ ಬಂದು. ಅರ್ಜುನ್ ತುಂಬಾ ಪವರ್ಫುಲ್ ದೇವ್ರು. ಹೇಳಿ ಅರ್ಜುನ್ ಬಗ್ಗೆ ಸರ್, ಅದು ಅರ್ಜುನ್ ಬಗ್ಗೆ ಹೇಳ್ತಾರೆ ನೋಡಿ. ಹೇಳಿ. ಇದು ಸಾವಿರಾರು ವರ್ಷದ ಇತಿಹಾಸ ಇದೆ. ಇದು ಅರ್ಜುನ ಬಾಣ ಹೊಡೆದಿರೋದ್ರಿಂದ ಅಲ್ಲಿ ಗಂಗೆ ಇದು ಸಿಕ್ಕಿರೋದು, ಉದ್ಭವ ಆಗಿರೋದು. ಇದು ಇಲ್ಲಿ ಮುಖ್ಯವಾಗಿ ಇಲ್ಲಿ ರಸ್ತೆನೇ ಇರಲಿಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಪೂಜೆ ಮಾಡ್ಕೊ ಹೋಗ್ತಾರೆ. ಇದು ಈಗ ಒಂದು 4 ವರ್ಷದಿಂದ ಪ್ರಿಯತಮ್ಗೌಡರು ರಸ್ತೆ ಮಾಡಿ, ಆಮೇಲೆ ಸೀಗೆ ಮೂರ್ತಣ್ಣ ಅವರು ರಸ್ತೆ ಮಾಡಿಕೊಟ್ರಿಂದ ಈಗ ತಿಂಗಳಿಗೊಂದ್ಸಲ ಹುಣ್ಣಿಮೆ ನಡೆಯುತ್ತೆ. ಅದರಿಂದ ಇದೊಂದು ಇತಿಹಾಸ ಇದೆ, ಪವರ್ಫುಲ್. ಸೇಮ್ ಜೇನುಕಲ್ ಸಿದ್ದೇಶ್ವರದ ಬೆಟ್ಟದಲ್ಲಿ ಯಾವ ಥರ ಪೂಜೆ ಆಗುತ್ತೆ, ಸೇಮ್ ಅದೇ ಥರ ಇಲ್ಲೂ ಪೂಜೆ ಆಗುತ್ತೆ. ಇಲ್ಲಿಗೂ ಅದೇ ಜನ ಸುತ್ತಲೂ ಎಲ್ಲ ಹಳ್ಳಿಯವರು ಬರ್ತಾರೆ, ಎಲ್ಲ ಕಡೆನೂ ಬರ್ತಾರೆ. ಬೆಂಗಳೂರು, ಮೈಸೂರು ಎಲ್ಲ ಕರ್ನಾಟಕದಾದ್ಯಂತ ಜನ ಬಂದು ಹೋಗ್ತಾರೆ, ಬಂದು ಆಶೀರ್ವಾದ ತಗೊಳ್ತಾರೆ. ಥ್ಯಾಂಕ್ಸ್ ಸ್ನೇಹಿತರೆ. ನಾನು ಮುಂದಿನ ವಿಡಿಯೋಗೆ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ, ತುಂಬ ಚೆನ್ನಾಗಿದೆ, ಅಲ್ಲಿ ವಿಡಿಯೋ ಮಾಡ್ತೀನಿ. ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಸ್ನೇಹಿತರೆ, ಇದು ಸೀಗೆಗುಡ್ಡದ ಮೇಲ್ಗಡೆ ಜಡೆ ಮುನೀಶ್ವರ ಸ್ವಾಮಿ ಗುಡಿ. ಇದು ತುಂಬ ಚೆನ್ನಾಗಿದೆ, ಸಣ್ಣ ಗುಡಿ ನೋಡಿ. ಒಳ್ಳೆ ತಣ್ಣಗೆ ಗಾಳಿ ಬೀಸ್ತಿದೆ ಸ್ನೇಹಿತರೆ. ಸ್ನೇಹಿತರೆ, ನಾನು ಸೀಗೆಗುಡ್ಡದ ಮೇಲ್ಗಡೆ ವ್ಯೂ ಪಾಯಿಂಟಲ್ಲಿ ಇದ್ದೀನಿ. ತುಂಬ ಚೆನ್ನಾಗಿದೆ. ಹತ್ತು ಬಂದೆ. ಹೆಚ್ಚು ಕಡಿಮೆ ದೇವಸ್ಥಾನದಿಂದ 1-1.5 ಕಿಲೋಮೀಟ್ರ್ ಹತ್ತಬೇಕು. ವೆಹಿಕಲಲ್ಲಿ ಬರ್ಬೋದು, ಬಟ್ ನಾನು ನಡ್ಕೊಂಡೇ ಬಂದೆ. ತುಂಬ ಅದ್ಭುತವಾದ ಸ್ಥಳ. ಹಾಗಾಗಿ ನಡ್ಕೊ ಬಂದರೆ ಏನಾಯ್ತಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಆ ಉದ್ದೇಶಕ್ಕೋಸ್ಕರ ನಡ್ಕೊ ಬಂದೆ. ಇಲ್ಲೊಂದು ವೆಂಕಟೇಶ್ವರ ಸ್ವಾಮಿ ಗುಡಿ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಫಸ್ಟು ದೇವ್ರ ದರ್ಶನ ಮಾಡ್ಕೊಬರೋಣ. ನೋಡಿ, ಇಲ್ಲೊಂದು ವಿಂಡ್ ಮಿಲ್ ಇದೆ.
ಇದೇ ವೆಂಕಟೇಶ್ವರ ಸ್ವಾಮಿ ಗುಡಿ ಇದು. ಅದರ ಎದುರುಗಡೆ ಒಂದು ಗುಡಿ ಇದೆ, ಚೌಡಿ ಗುಡಿ ಇರ್ಬೋದು ಇದು. ಸ್ನೇಹಿತರೆ, ನಾನು ಇದನ್ನು ಮಾಹಿತಿ ಕೊಡ್ತಿರೋದು ಇಲ್ಲಿ ಸ್ಥಳೀಯರ ಹತ್ರ ಕೇಳ್ಕೊಂಡು ಇದ್ರ ಬಗ್ಗೆ ಮಾಹಿತಿ ಕೊಡ್ತಿರೋದು. ಇವತ್ತು ಭಾನುವಾರ ಅಲ್ವಾ, ಹಾಗೆ ಸುಮಾರು ಜನ ಬಂದಿದ್ದಾರೆ. ನೋಡಿ ಸ್ನೇಹಿತರೆ, ಮಳೆ ಬಂದ್ಬಿಟ್ಟು ಫುಲ್ಲು ಕೆರೆಗಳೆಲ್ಲ ತುಂಬ್ಕೊಂಡಿದೆ. ವಾವ್, ಸ್ವರ್ಗ, ಒಳ್ಳೆ ಸ್ವರ್ಗ ನೋಡ್ದಂಗಾಗತ್ತೆ ಸ್ನೇಹಿತರೆ. ಇನ್ನು ಮಿಷ್ಟು ಬೀಳೋ ಟೈಮಲ್ಲಿ ವೀಡಿಯೋ ಮಾಡಿದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ಇಲ್ಲಿ. ಬೆಳಿಗ್ಗೆ ಒಂದು ಸ್ವಲ್ಪ ಮಳೆ ಬಂದು ಹೋಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಗಲೀಜು ಮಾಡಿದ್ದಾರೆ. ಇಲ್ಲಿ ಬಂದು ಪಾರ್ಟಿ ಎಲ್ಲ ಮಾಡ್ತಾರಂತ ಕಾಣುತ್ತೆ. ಇಲ್ಲೆಲ್ಲ ಬಾಟ್ಗಳೆಲ್ಲ ಹಾಕಿದ್ದಾರೆ. ಆ ಥರ ಹಾಕ್ಬಿಡಿ, ಬಂದು ನೋಡಿ. ಏನಕ್ಕಂದರೆ ಪರಿಸರನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಪರಿಸರ ಹಾಳು ಮಾಡೋಕ್ಕೆ ಯಾರಿಗೂ ರೇಟ್ಸ್ ಇಲ್ವಲ್ಲ. ಅಲ್ಲಿ ನೋಡಿ, ಫುಲ್ಲು ಗಲೀಜು ಮಾಡಾಕಿದ್ದಾರೆ. ಬಂದು ಹಾಗೆ ಸುಮ್ಮನೆ ನೋಡ್ಕೋವಲ್ಲ, ಗಲೀಜು ಮಾಡೋಯ್ತಾರೆ. ಏನಕ್ಕೆ ಈ ಥರ ಪರಿಸರನ ಗಲೀಜು ಮಾಡ್ತೀರಾ? ಬಾಟ್ಲು ತರೋದು, ಎಸೆಯೋದು. ಬನ್ನಿ, ಕುಡಿಯೋದು, ತಿನ್ನೋದು ತರ್ಬೋದು. ತಂದ್ಬಿಟ್ಟು ಅದನ್ನು ಹಂಗೆ ಖಾಲಿ ಆದಮೇಲೆ ಹಾಗೆ ನಿಮ್ಮ ಬ್ಯಾಗಲ್ಲಿ ಹಾಕೋಗಿ, ಹೆಂಗೂ ಬ್ಯಾಗ್ನಂದು ಇರ್ತಿರಲ್ಲ, ಹಾಕೊಂಡು ತೊಗೊಬಿಟ್ಟು ಮನೇಲಿ ಡಸ್ಟ್ಬಿನಿಗೆ ಹಾಕ್ಬಿಟ್ಟು ಕಸದ ಗಾಡಿ ಬರುತ್ತಲ್ಲ ಅದಕ್ಕೆ ವಿಲೇವರಿ ಮಾಡಿ. ಈ ಥರ ಬಂದ್ಬಿಟ್ಟು ಪರಿಸರನ ಹಾಳು ಮಾಡಬೇಡಿ. ಇದೆಂಥ ಒಳ್ಳೆ ಪರಿಸರ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಹಾಳು ಮಾಡಾಕ್ತಿರಲ್ಲ. ಬೆಳಿಗ್ಗೆ ಒಳ್ಳೆ ಮಳೆ ಬಂದೋಗಿದೆ.
ದೇವಸ್ಥಾನದಿಂದ ಹತ್ಕೊ ಬರೋದೇ ಒಳ್ಳೆ ಮಜಾ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಹತ್ಕೊ ಬರೋಕ್ಕೆ. ವೆಹಿಕಲಲ್ಲಿ ಬಂದರೆ ಅಷ್ಟು ಮಜಾ ಇರಲ್ಲ. ಸ್ನೇಹಿತರೆ, ಈ ಪ್ರದೇಶಕ್ಕೆ ಭೇಟಿ ಕೊಡಿ. ಏನಕ್ಕಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆದರೂ ಸಿಗತ್ತೆ. ಇನ್ನೂ ಈ ಥರ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ನಾನು ಮುಂದಿನ ವೀಡಿಯೋಕ್ಕೆ ಎಲ್ಲ ಪ್ಲೇಸ್ನ ಯೂಟ್ಯೂಬಲ್ಲಿ ಹಾಕ್ತೀನಿ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹಾಸನದಲ್ಲಿ ಸ್ವರ್ಗ ಅಂದ್ಬಿಟ್ಟು. ವ್ಯೂ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.